ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಈವ್ನಿಂಗ್ದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೆಲ್ಲ ಫ್ಯಾಮಿಲಿ ಸಮೇತ ರೆಡಿಯಾಗಿ ಎಲ್ಲ ಹೊರಟಿದ್ದೀವಿ ಅಂದರೆ ನಂದಿ ಜಾತ್ರೆ. ಸೊ ಬನ್ನಿ ಹೋಗೋಣ. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದಾಳೋ. ನಮ್ಮ ಹಾಸಿನಿ ಅವ್ರ ಅಜ್ಜಿ ಸಿಕ್ಕಿರೋದಕ್ಕೆ ಬ್ಯಾಗ್ ಎತ್ಕೊಂಡು ಅವ್ರ ಅಜ್ಜಿ ಜೊತೆ ಹೊರಟಿದ್ದಾಳೆ. ವ್ಯಾನಿಟಿ ಬ್ಯಾಗ್ ಹಾಕೋಬಿಟ್ಟಿದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ನೋಡ್ರಿ. ಬಂದ್ವಿ ಜಾತ್ರೆಗೆ. ತುಂಬಾ ಟ್ರಾಫಿಕ್ ಇತ್ತು. ನಮ್ಮ ಪುಟಾಣಿ ಈಗ ಗೊರಕೆ ಹೊಡಿತಾ ಅವಳೆ. ಸೊ ಅವಳನ್ನ ಎಬ್ಬರಿಸ್ಕೊಂಡು ಹೊರಟ್ವಿ. ಎಷ್ಟು ಕಲರ್ಫುಲ್ಲಾಗಿತ್ತು ಅಂದರೆ ಎಲ್ಲಿ ನೋಡ್ರು ತುಂಬ ಜನ ತುಂಬಿದ್ರು. ಜನ ಸಾಗರನೇ ಹರಿತಿತ್ತು. ಸೊ ನಮ್ಮ ಪುಟಾಣಿಗೆ ಹಾಗೂ ನಮ್ಮ ಹನಿ ಬಂಗಾರಿಗೆ ಬೇಕಾಗಿದ್ದಂಥ ಟಾಯ್ಸ್ ಎಲ್ಲ ತೊಗೊಂಡ್ವಿ. ಈ ಒಂದು ಲೈಟಿಂಗ್ ಹೇರ್ ಬ್ಯಾಂಡ್ಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಎತ್ಕೊಂಡು ನನಗೆ ಒಂದು ಅಂಬ್ರೆಲ್ಲ ಕೊಟ್ಟಿದ್ದರು. ಸೊ ಅದನ್ನು ನಾನು ಇಟ್ಕೊಂಡು ಹೊರಟಿದ್ದೆ. ಇಲ್ಲಿ ಮುದ್ದೆ ಕೋಲು ಹಾಗೆ ಮಸ್ಯ ಕೋಲು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಮಾರ್ತಿದ್ರು. ಅವನ್ನೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಹೊರಟ್ವಿ. ಬೆಲ್ಟ್ ಹಾಕ್ಕೊಂಬರೋದು ಮರ್ತಿದ್ಲು. ಸೊ ಬೆಲ್ಟ್ ಒಂದು ಕೊಡಿಸ್ಕೊಂಡು ಹಾಗೆ ಹೊರಟ್ವಿ. ನನಗೊಂದು ಪುಟಾಣಿದೊಂದು ಅಂಬ್ರೆಲ್ಲ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಇಟ್ಕೊಂಡು ಓಡಾಡ್ತಿದ್ರೆ ಅಲ್ಲಿರೋ ಜನ ಎಲ್ಲ ನನ್ನನ್ನೇ ನೋಡ್ತಿದ್ರು. ಸೊ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಹೊರಟಿದ್ವಿ. ಹೋಗ್ತಾ ಇದ್ದರೆ ನಮಗೆ ಚೈಲ್ಡ್ಹುಡ್ಡಲ್ಲಿ ಆಟ ಆಡ್ತಾ ಇದ್ದಂತಹ ಬಲೂನ್ಸ್ ಎಲ್ಲ ಅಡ್ಡ ಬಂತು. ಸೊ ಅವನ್ನೆಲ್ಲ ನೋಡಿಕೊಂಡು ಹಾಗೆ ಮಕ್ಕಳದು ತುಂಬಾ ಗೇಮ್ಸ್ ಇಟ್ಟಿದ್ರು. ಸೊ ಅವನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ. ಆಮೇಲೆ ಇಲ್ಲಿ ಒಂದು ದೊಡ್ಡವ್ರದ್ದು ಗೇಮ್ಸ್ ಎಲ್ಲ ಇತ್ತು. ಸೊ ನಮ್ಮ ನವೀನು ಟ್ರೈ ಮಾಡ್ತಾಯಿದ್ರು. ಸೊ ನವೀನ್ ಬೇರೆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಆದರೆ ಅವ್ರು ಕೊಟ್ಟಿದ್ದೇ ಒಂದು. ಸೊ ಫೈನಲಿ ನವೀನ್ ಬೌಲ್ ವಿನ್ ಆದರು. ಸೊ ಅದನ್ನು ಎತ್ಕೊಂಡು ಹಾಗೆ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ಗೇಮ್ ಅಂತೂ. ಇನ್ನೊಂದು ಸರಿ ಹಾಡು ಅಂತಂದೆ. ಬೇಡ ಬೇಡ ಸಾಕು ಒಂದು ಬೌಲು ಅಂಥೇಳಿ ಅವ್ರ ಬೌಲ್ನ ಎತ್ಕೊಂಡು ಹೊರಟರು. ಸೊ ಹಾಗೆ ಮುಂದೆ ಸಾಗಿದ್ವಿ. ಇಲ್ಲೊಂದು ತುಂಬಾ ದೊಡ್ಡವ್ರದ್ದು ಎಷ್ಟು ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಈ ಜಾತ್ರೆಗೆ ಬಂದಿದ್ದು. ಸೊ ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಆಮೇಲೆ ನವೀನ್ ಗೇಮ್ ಹಾಡು ಅಂತಂದರು. ನಾನು ಯಾವತ್ತೂ ಗೇಮ್ಸ್ ಎಲ್ಲ ಹಾಡಿಲ್ಲ. ಸೊ ನನಗೆ ಬೇಡಪ್ಪ ಅಂತ ಹೇಳಿದ್ದಕ್ಕೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಅಂಡರ್ ವಾಟರ್ ಫಿಶ್ ಎಕ್ಸ್ಪೋ ನಡೀತಿತ್ತು. ಸೊ ಅಲ್ಲೇ ಫಿಶಸ್ ನೋಡೋಕ್ಕಂತ ಕರ್ಕೊಂಡೋದ್ರು. ಅಲ್ಲಿ ಹೋದರೆ ತುಂಬಾ ಚೆನ್ನಾಗಿತ್ತು ಗೈಸ್. ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇತ್ತು ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ವೆರೈಟೀಸ್ ಇತ್ತು. ಇದು ನೋಡಿ, ಇದು ಸ್ನೇಕ್ ಫಿಶ್ ಅಂತೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಫಿಶಸ್ಸು ತುಂಬಾ ಇತ್ತು. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಸೊ ಅವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿಂದ ಹೊರಗಡೆ ಬರೋಕ್ಕೆ ಇಷ್ಟ ಆಗಲಿಲ್ಲ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಮ್ಮ ಖುಷಿ ಪುಟಾಣಿಗೆ ತುಂಬ ಖುಷಿ ಆಗಿಬಿಟ್ಟಿದೆ, ನಾವೆಲ್ಲ ಬಂದುಬಿಟ್ಟಿದ್ದೀವಲ್ಲ ಅಂತ. ಸೊ ಆಮೇಲೆ ಅಲ್ಲಿ ಒಂದು ಫಿಶಸ್ಸು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಕಚ್ಚಾಡ್ತಿದ್ವು. ಸೊ ಅವನ್ನೆಲ್ಲ ನೋಡ್ತಾ ಇದ್ವಿ. ಅಮ್ಮ ತೋರಿಸಿದ್ರು. ಒಂದು ಫೈಟ್ ಮಾಡ್ತಾನೇ ಇದ್ವು ಫಿಶಸ್ಸು. ಸೊ ಅವನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಸಾಗಿದ್ವಿ. ಈ ನಮ್ಮ ಪುಟಾಣಿ ಇಲ್ಲಿ ಕಲರ್ಫುಲ್ ಫಿಶಸ್ನ ನೋಡಿಬಿಟ್ಟು ತುಂಬ ಖುಷಿ ಪಟ್ಬಿಟ್ಲು. ನಮ್ಮ ಹನಿಗಂತೂ ಅಲ್ಲಿ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಅವಳಂತೂ ಅಲ್ಲಿ ಆಟಾಡ್ಕೊಂಡೇ ನಿಂತ್ಬಿಟ್ಟಿದ್ಲು. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಫೋಟೋಶೂಟ್ ಮಾಡ್ಕೊತಿದ್ರು. ಆಮೇಲೆ ಒಂದು ಫಿಶ್ಗೆ ಪಾಪ ಕಣ್ಣೇ ಇರಲಿಲ್ಲ, ಆದ್ರೂ ಅದು ಅದರ ಛಲ ಎಲ್ಲೂ ಬಿಟ್ಕೊಡ್ಲಿಲ್ಲ. ಸೊ ಹಾಗೆ ನಮ್ಮ ಜೀವನದಲ್ಲೂ ಸಹ ಕಷ್ಟ ಎಂಬುದು ಪ್ರತಿಯೊಬ್ಬರಿಗೂ ಇರುತ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತರೆ ನಮಗೆ ಒಳ್ಳೆಯದಾಗೇ ಆಗುತ್ತೆ ಮುಂದೆ. ಸೊ ಹಾಗೆ ಹಿಂಗೆ ಮುಂದೆ ಹೋದ್ವಿ. ಇಲ್ಲಿ ನಮ್ಮ ಹನಿ ಪುಟಾಣಿ ಒಂದು ಫಿಶ್ನ ಆಟಾಡಿಸ್ಕೊಂಡೇ ನಿಂತ್ಬಿಟ್ಟಿದ್ಲು. ಅವ್ರ ಅಜ್ಜಿ ಪುಟಾಣಿ ಇಬ್ಬರೂ ನೋಡ್ಕೊಂಡು ನಿಂತಿದ್ರು. ಆಮೇಲೆ ನವೀನು ಅವ್ರಿಗಿದ್ದಂತಹ ಗಿಫ್ಟ್ನ ನನ್ನ ತಲೆ ಮೇಲೆ ಹಾಕಿ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದರು. ಆಮೇಲೆ ಅಲ್ಲಿ ಒಂದು ಹಾರ್ಸ್ ಇತ್ತು. ನಮ್ಮ ಪುಟಾಣಿಗೆ ಹತ್ತಮ್ಮ ಅಂತಂದರೆ ಅಯ್ಯಪ್ಪ ಬೇಡಪ್ಪ ಅಂತಂದ್ಲು. ಸರಿ ಅಂತ ಹೇಳ್ಬಿಟ್ಟು ಇವಳಂತೂ ಹಾರ್ಸ್ ಹತ್ತಲ್ಲ ಅಂತೇಳಿ ಆಮೇಲೆ ಫ್ಲೈಟೇ ಹತ್ತಿಸ್ಬಿಟ್ವಿ. ಆಮೇಲೆ ಆ ಫ್ಲೈಟಲ್ಲಿ ಕೂತ್ಕೊಂಡಿದ್ದೆ ತಡ ಭಯಪಟ್ಬಿಟ್ಲು. ಆಮೇಲೆ ಯಾಕೆ ಹೇಳಿಯ ಜುಯ್ ಅಂತ ಹೋಗ್ತಾಯಿದ್ಲು. ಆಮೇಲೆ ಸ್ವಲ್ಪ ಭಯ ಕಡಿಮೆ ಆಗ್ತಾ ಇದ್ದಂಗೆ ಅವ್ರ ಡ್ಯಾಡಿಗೆ ಹೈಫೈ ಮಾಡೋದು ಕೇಳಿರಾ, ಆಮೇಲೆ ಹಾಯ್ ಮಾಡಿ ಕೇಳಿರಾ, ಹೀಗೆ ಎಲ್ಲ ಆ್ಯಕ್ಟಿವಿಟೀಸು ಮಾಡ್ತಾಯಿದ್ಲು ಕೂತ್ಕೊಂಡಿದ್ದಾವೇನೆ. ಆಮೇಲೆ ಪುಟಾಣಿ ಕೆಳಗಿಳಿದ್ಲು. ಅವಳನ್ನ ಕೆಳಗಡೆ ಇಳಿಸ್ಕೊಂಡು ಹಂಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಅಲ್ಲೊಂದು ಪೊಟೆಟೊ ಟ್ವಿಸ್ಟರ್ ಮಾಡ್ತಾಯಿದ್ರು. ನನಗೆ ಬೇಕು ಡ್ಯಾಡಿ ಅಂತ ಕೇಳಿದ್ಲು. ಅದಕ್ಕೆ ಅವ್ರ ಡ್ಯಾಡಿ ಹನಿಗೆ ಕೊಡಿಸಿದ್ರು. ಆಮೇಲೆ ಅವರು ಒಂದು ತೊಗೊಂಡು ತಿಂತಾಯಿದ್ರು. ನಾನು ನಮ್ಮ ಪುಟಾಣಿ ಎಲ್ಲ ಅವ್ರನ್ನೇ ನೋಡ್ಕೊಂಡು ನಿಂತಿದ್ವಿ. ಆಮೇಲೆ ನಮಗೂ ಸ್ವಲ್ಪ ಶೇರ್ ಮಾಡಿದ್ರು. ನಾವು ಸಹ ತಿಂದ್ಕೊಂಡು ಹಾಗೆ ಹೊರಟ್ವಿ. ಆಮೇಲೆ ಅಲ್ಲಿ ಸ್ವೀಟ್ ಕಾರ್ನ್ ಮಾರ್ತಾಯಿದ್ರು.
ನಮ್ಮ ಪುಟಾಣಿ ಸ್ವೀಟ್ ಕಾರ್ನ್ನ ತಿಂದ್ಬಿಟ್ಟು ಬೌಲೇ ಕೊಟ್ಬಿಟ್ಟಿದ್ಲು. ಅಂಕಲ್ ನಂಗೆ ಗ್ಲಾಸ್ ಬೇಡ ಬೌಲಲ್ಲಿ ಹಾಕ್ಕೊಡಿ ಅಂತ. ಸೊ ಬೌಲಲ್ಲಿ ಹಾಕ್ಸ್ಕೊಂಡು ತಿಂದ್ಕೊಂಡು ಹೊರಟ್ವಿ. ಆಮೇಲೆ ಚರ್ಮುರಿ ಮಾರ್ತಾಯಿದ್ರು. ಚರ್ಮುರಿ ತೊಗೊಂಡು ನವೀನ್ ಗೆದ್ದಿರೋ ಅಂತಹ ಬೌಲಲ್ಲಿ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡು ಹೊರಟ್ವಿ. ನವೀನ್ ಗೇಮ್ ಗೆದ್ದಿದ್ದಕ್ಕೂ ತುಂಬಾ ಸಾರ್ಥಕ ಆಯಿತು. ಯಾಕಂದರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದಕ್ಕೆ ತುಂಬಾ ಯೂಸ್ಫುಲ್ ಆಯಿತು. ಸೊ ಹಾಗೆ ಕಾರ್ ಹತ್ಕೊಂಡು ಹೊರಟ್ವಿ. ಆಮೇಲೆ ನವೀನ್ ಸ್ವಲ್ಪ ಇಡ್ಲಿ ಎಲ್ಲ ತೊಗೊಂಡು ಬಂದರು. ಪಾರ್ಸಲ್ ತೊಗೊಂಡು ಮನೆಗೆ ಹೊರಟಿದ್ದೀವಿ. ನಮ್ಮಮ್ಮ ಏನೋ ತೊಗೊಂಡು ಬಂದಿದ್ರು ಡ್ರೈ ಫ್ರೂಟ್ಸು. ಸೊ ಎಲ್ಲರಿಗೂ ಕೊಡ್ತಿದ್ರು. ಸೊ ಗಾಯ್ಸ್, ಫೈನಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗೋಣ. ಟೇಕ್ ಕೇರ್, ಬಾಯ್.